press the bell icon on the YouTube app and never miss another update. Hello children, welcome to the English class. So dear children, as you all know that I already started your second unit, that is true friendship, isn't it? So in the story, in this lesson, who are there? So in this lesson, there is one place, Syracuse. There lived two friends, Daman and Pythias, and there was a king also, and his name is Dionysius, isn't it? So King Dionysius was very evil-minded, cruel, isn't it? So Daman and Pythias both are the very true friends, very close friends, isn't it? So yesterday you all know that Daman is going to be hanged. So yesterday livery stop ಆಗಿತ್ತು ದಮನಿಗೆ ತಲ ಹ್ಯಾಂಗ್ ಮಾಡೋದಕ್ಕೆ, ಪನಿಷ್ ಮಾಡೋದಕ್ಕೆ, ಮೀನ್ಸ್ ನೇಣಿಗೆ ಹಾಕೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ರು, isn't it? So Pythias was very late, isn't it? So Pythiasಗೆ ರಿಟರ್ನ್ ವಾಪಸ್ ಬರೋದ್ರಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ ಅಲ್ವಾ? ಸೊ ನೋಡೋಣ ದಮನಿಗೆ ಪನಿಷ್ಮೆಂಟಿಗೆ ಏನು ಪನಿಷ್ ಮಾಡ್ತಾರಾ ಅಂತ ಹೇಳಿ, ಏನು Pythias ಬರ್ತಾನೆ ಇಲ್ಲ ಅಂತ ಹೇಳಿ. Shall we continue now? Yes. So let's continue now. In the court of the king Dionysius is on throne. Daman's hands are tied behind. Soldiers are on his either side. So now how the scene is? Here the scene is king is sitting on the throne. So king ಐತಲ್ಲ ಅವ್ರ ಆಸ್ಥಾನದಲ್ಲಿ ಸಿಂಹಾಸನದಲ್ಲಿ ಕುತ್ಕೊಂಡಿದ್ದಾರೆ. Okay. So Daman was tied behind. Daman's hands are tied behind and either sides are soldiers. So ದಮನಿನ ಕೈನ ಹಿಂದ್ಗಡೆ ಕಟ್ಬಿಟ್ಟು ಇಬ್ರು ಸೋಲ್ಜರ್ ದಮನಿಗೆ ಹಿಡ್ಕೊಂಡಿದ್ದಾರಲ್ವಾ? ಸೊ ಯಾವುದಕ್ಕೆ ಅಂತ ಹೇಳಿದ್ರೆ ಪನಿಷ್ ಮಾಡೋದಕ್ಕೆ, isn't it? ಸೊ ಕಿಂಗು ದಮನ್ ಇಬ್ರು ಮಾತಾಡ್ತಾರೆ. ಈಗ ನೋಡೋಣ ಏನು ಮಾತಾಡ್ತಾರೆ ಅಂತ. See, King Dionysius, where is your friend now, Daman? He has left you here to die. I am certain that he will not return. You are a fool to be here in his place. So King Dionysius ತುಂಬ ಒಂಥರ ಏನೋ ಜಂಬದಿಂದ ಹೇಳ್ತಾ ಇರೋದು, ಮೀನ್ಸ್ ಕಾನ್ಫಿಡೆಂಟ್ ಲೆವೆಲಿಂದ ಹೇಳ್ತಾ ಇರೋದು ಕಿಂಗ್. ವೇರ್ ಇಸ್ ಯುವರ್ ಫ್ರೆಂಡ್ ದಮನ್ ಅಂತ ಹೇಳ್ತಾ ಇರೋದು. ವೇರ್ ಇಸ್ ಯುವರ್ ಫ್ರೆಂಡ್ ದಮನ್? ನಿನ್ನ ಫ್ರೆಂಡ್ Pythias ಎಲ್ಲಿದ್ದಾನೆ? ಯು ಆರ್ ಫುಲ್ ಟು ಬಿ ಹಿಯರ್. ನೀನು ಎಷ್ಟು ಮೂರ್ಖ ನೋಡು, ಅವ್ನು ಪನಿಷ್ಮೆಂಟ್ ತಗೊಳೋದಕ್ಕೋಸ್ಕರ ನೀನು ಇಲ್ಲಿದೆಯಾ. ಹಿ ರಿಮೈಂಡ್ ಯು ಟು ಟೇಕ್ ಪನಿಷ್ಮೆಂಟ್. ಆ Pythias ಇದಾನಲ್ಲ, ಬೇಕಂತಾನೆ ನಿನಗೆ ಇಲ್ಲಿ ಬಿಟ್ಟು ಹೋಗಿರೋದು. ಐ ನೋ ದ್ಯಾಟ್ ಹಿ ವಾಸ್ ನಾಟ್ ರಿಟರ್ನ್. ನನಗೆ ಗೊತ್ತಿತ್ತು Pythias ವಾಪಸ್ ಬರಲ್ಲ ಅಂತ ಹೇಳಿ. ಯು ಆರ್ ಫೂಲ್ ಟು ಬಿ ಹಿಯರ್. ನೀನು ಮೂರ್ಖ, ಅವನ ಪ್ಲೇಸಲ್ಲಿ ಅವನ ಪನಿಷ್ಮೆಂಟಿಗೋಸ್ಕರ ಅವನಿಗೋಸ್ಕರ ನೀನು ಇಲ್ಲಿದೆಯಲ್ಲ ಅಂತ ಹೇಳಿ ಕಿಂಗ್ ಡೈನೋಸಿಯಸ್ ತುಂಬ ಕಾನ್ಫಿಡೆಂಟ್ ಅಂತ ನಕ್ಕೊಂತ ಹೇಳ್ತಾ ಇರೋದು. ಓಕೆ. ಸೊ ಸಿ ಹಿಯರ್ ದಮನ್ಸ್ ರಿಪ್ಲೈ ನಾವ್. ಯು ಆರ್ ಮಿಸ್ಟೇಕನ್. ದಮನಿಗೆ ಎಷ್ಟು ಕಾನ್ಫಿಡೆಂಟ್ ಇದೆ ಫ್ರೆಂಡಿನ ಮೇಲೆ. ಸೊ ದಮನ್ನು ಫುಲ್ ಕಾನ್ಫಿಡೆಂಟಿಂದ ಹೇಳ್ತಾ ಇರೋದು ಏನಂತ. Daman, you are mistaken. ಕಿಂಗಿಗೆ ಹೇಳ್ತಾ ಇರೋದು. I know that Pythias will keep his promise. He will be back in time. Even if he does not come back, I will be happy to die in his place as I loved him dearly. So Daman ಫ್ರೆಂಡ್ Pythias ಮೇಲೆ ಎಷ್ಟು ಪ್ರೀತಿ ಇತ್ತು, ಎಷ್ಟು ಕಾನ್ಫಿಡೆಂಟ್ ಇತ್ತು ಅಂತ ಹೇಳಿದ್ರೆ ಕಿಂಗ್ ಡೈನೋಸಿಯಸ್ಗೆ ಅವನು ಅಷ್ಟೇ ಕಾನ್ಫಿಡೆಂಟಿಂದ ಹೇಳ್ತಾನೆ. ಏನಂತ? ಯು ಆರ್ ಮಿಸ್ಟೇಕನ್. ನೀನು ಮಿಸ್ಟೇಕ್ ಮಾಡ್ಕೊಂಡಿದ್ಯಾ ಕಿಂಗ್. ಐ ನೋ ದ್ಯಾಟ್ Daman ವಿಲ್ ಕೀಪ್ ಹಿಸ್ ಪ್ರಾಮಿಸ್. ನನಗೆ ಗೊತ್ತು Pythias ಅವನ ಪ್ರಾಮಿಸನ್ನು ಪೂರ್ತಿ ಮಾಡ್ತಾನೆ. ಹಿ ವಿಲ್ ಬಿ ಕಮ್ ಬ್ಯಾಕ್. ಅವನು ಬಂದೇ ಬರ್ತಾನೆ. ಇಫ್ ಹಿ ಡಸ್ ನಾಟ್ ಕಮ್ ಬ್ಯಾಕ್, ಏನಾದರೂ ಅವನು ವಾಪಸ್ ಬಂದಿಲ್ಲ, ಐ ವಿಲ್ ಬಿ ವೆರಿ ಹ್ಯಾಪಿ ಟು ಡೈ ಇನ್ ಹಿಸ್ ಪ್ಲೇಸ್. Because I love him very much, I will be very happy to die in his place. So King Daman ಎಷ್ಟು ಕಾನ್ಫಿಡೆಂಟ್ ಇರ್ತಾ ಹೇಳ್ತಾರೆ, ನೀನು ಮಿಸ್ಟೇಕ್ ಮಾಡ್ಕೊಂಡಿದ್ಯಾ, ನನಗೆ ಗೊತ್ತು Pythias ಬಂದೇ ಬರ್ತಾನೆ, ಅವ್ನ ಪ್ರಾಮಿಸನ್ನು ಪೂರ್ತಿ ಮಾಡೇ ಮಾಡ್ತಾನೆ. ಬೈ ಚಾನ್ಸ್ ನೀನಾದರೂ ಬಂದಿಲ್ಲ ಅಂತ ಹೇಳಿದರೆ ಅವನ ಪ್ಲೇಸಲ್ಲಿ ನಾನು ಸಾಯೋದಕ್ಕೆ ರೆಡಿ ಇದ್ದೀನಿ. ಐ ವಿಲ್ ಬಿ ವೆರಿ ಹ್ಯಾಪಿ. ಖುಷಿ ಆಗುತ್ತೆ ನಾನು ನನ್ನ ಫ್ರೆಂಡಿಗೋಸ್ಕರ ಸತ್ತರೆ, ಯಾಕಂದರೆ ನಾನು ಅವನಿಗೆ ಅಷ್ಟು ಪ್ರೀತಿ ಮಾಡ್ತೀನಿ, ಅವ್ನು ನನಗೆ ಅಷ್ಟು ಕ್ಲೋಸ್ ಫ್ರೆಂಡ್, ಅವನಿಗೋಸ್ಕರ ನಾನು ಸಾಯೋದಕ್ಕೂ ಕೂಡ ರೆಡಿ ಇದ್ದೀನಿ ಅಂತ ಹೇಳಿ ದಮನ್ನು ಅಷ್ಟೇ ಕಾನ್ಫಿಡೆಂಟಿಂದ ಹೇಳ್ತಾ ಇದ್ದಾನೆ. ಸಿ ಹಿಯರ್ ನಾವು ಇಬ್ಬರು ಮಾತಾಡಬೇಕಾದ್ರೆ Pythias ಬರ್ತಾನೆ. Pythias enters the court hall running, gasping for breath. Daman embraced Pythias and so when both are talking,
On that time Pythias entered the scene. So Pythias itala entry ಆಗ್ತಾನೆ. So how he entered, he was coming very fast, running ಮಾಡ್ಕೊಂತ ತುಂಬಾ ಎಷ್ಟು ಫಾಸ್ಟ್ ಆಗಿ ರನ್ನಿಂಗ್ ಮಾಡ್ಕೊಂತ ಬರ್ತಾ ಇದ್ದಾನೆ ಅಂತ ಹೇಳಿದ್ರೆ, ಯಾಕಂದ್ರೆ ಅವನಿಗೆ ದಮನಿಗೆ ಎಲ್ಲಿ ಸಾಯಿಸ್ತಾರೆ ಅಂತ ಹೇಳಿ, ಟ್ರೂ ಫ್ರೆಂಡ್ ದಮನಿಗೆ ಎಲ್ಲಿ ಸಾಯಿಸ್ತಾರೆ ಅಂತ ಹೇಳಿ ಅದು ಒಂದು ಭಯ. ನಾನು ಲೇಟ್ ಹೋಗ್ಬಿಟ್ರೆ, ಸ್ವಲ್ಪ ಲೇಟ್ ಆದರೆ ಅವನಿಗೆ ಕಿಂಗ್ ಡೈನೋಸಿಯಸ್ ಸಾಯಿಸ್ಬಿಡ್ತಾನೆ ಅನ್ನೋ ಒಂದು ಭಯದಿಂದ ಎಷ್ಟು ಫಾಸ್ಟಾಗಿ ಬರ್ತಾನೆ ಅವನು ಅಂತ ಹೇಳಿದರೆ, ರನ್ನಿಂಗ್ ಮಾಡ್ಕೊಂತ ಅವನಿಗೆ ಉಸಿರು ತಗೊಳಕ್ಕೂ ಕೂಡ ಕಷ್ಟ ಆಗ್ತಿದೆ. ಓಕೆ, ಗ್ಯಾಸ್ಪಿಂಗ್ ಮೀನ್ಸ್ ಉಸಿರು ಎಳಿತಾ ಇದ್ದಾನೆ ಅವನು. ಫಾರ್ ಹರ್ ಬ್ರೀತ್ ದಮನ್ ಎಂಟ್ರಾಸ್. ಸೊ ಎಂಟ್ರಿ ಆಗಿಬಿಟ್ಟು ರನ್ನಿಂಗ್ ಮಾಡ್ಕೊತಾ ನೋಡ್ತಾನೆ, ದಮನ್ನು ಅಲ್ಲಿ ರೆಡಿಯಾಗಿ ನಿಂತ್ಕೊಂಡಿದ್ದ ಪನಿಷ್ಮೆಂಟಿಗೋಸ್ಕರ. ಸೊ ರನ್ನಿಂಗ್ ಮಾಡ್ಕೊತಾ ಬಂದುಬಿಟ್ಟು ದಮನಿಗೆ ಈ ಥರ ಅವನು ಹಗ್ ಮಾಡಿಬಿಡ್ತಾನೆ. ಓಕೆ, ಸೊ ಆ ಥರ ಹಗ್ ಮಾಡಿಬಿಟ್ಟು ತಪ್ಕೊಂಡ್ಬಿಟ್ಟು ಅಳ್ತಾನೆ, ಮೈ ಗಾಡ್ ನನ್ನ ಫ್ರೆಂಡಿಗೆ ಎಲ್ಲ ಸಾಯಿಸ್ಬಿಡ್ತಾರೋ ಅಂತ ಹೇಳಿ ಅವ್ನು ಫಾಸ್ಟಾಗಿ ರನ್ ಮಾಡಿಕೊಂಡು ಫ್ರೆಂಡಿಗೆ ಎಲ್ಲ ನೋಡಿಬಿಟ್ಟು ಹಗ್ ಮಾಡಿಬಿಟ್ಟು ಅಳ್ತಾನೆ, ನನ್ನ ಫ್ರೆಂಡಿಗಿನ್ನು ಎಲ್ಲಿ ಸಾಯಿಸ್ಬಿಡ್ತಾರೋ ಅನ್ನೋ ಒಂದು ಭಯದಿಂದ ಫ್ರೆಂಡ್ ಉಳಿಸೋದಕ್ಕೋಸ್ಕರ ಅವನು ಅಷ್ಟು ಫಾಸ್ಟಾಗಿ ಬಂದ. ಸೊ ಎಷ್ಟು ಕ್ಲೋಸ್ ಫ್ರೆಂಡ್ಸ್ ಇರ್ಬೋದು ದಮನ್ ಆ್ಯಂಡ್ ಪೀಥಿಯಾಸ್. ಇಸ್ಂಟ್ ಇವು ದಮನ್ ನೋಡಿದ್ರೆ ಸಾಯಕ್ಕೆ ರೆಡಿ ಫ್ರೆಂಡಿಗೋಸ್ಕರ, ಪೀಥಿಯಾಸ್ ನೋಡಿದ್ರೆ ಫಾಸ್ಟಾಗಿ ಬರ್ತಾ ಇದ್ದಾನೆ ದಮನಿಗೆ ಸೇವ್ ಮಾಡೋದಕ್ಕೆ. ಇಸ್ಂಟ್ ಇಟ್? ದಟ್ ಇಸ್ ಕಾಲ್ಡ್ ಟ್ರೂ ಫ್ರೆಂಡ್ಶಿಪ್. ಸಿ ಹಿಯರ್ ಪೀಥಿಯಾಸ್ ಹೇಳ್ತಾ ಇರೋದು, Pythias, I have come, please do not kill Daman. I have come back to take the punishment, please hang me. So Daman is telling that, I have come, please don't kill Daman. ನಾನು ವಾಪಸ್ ಬಂದಿದ್ದೀನಿ ಕಿಂಗ್ ಡೈನೋಸಿಯಸ್, ಪ್ಲೀಸ್ ಡೋಂಟ್ ಕಿಲ್ ದಮನ್. ನನ್ನ ಫ್ರೆಂಡ್ ದಮನ್ಗೆ ನೀವು ಸಾಯಿಸ್ಬೇಡಿ ಅಂತ ಹೇಳಿ ಪೀಥಿಯಾಸ್ ಹೇಳ್ತಾ ಇರೋದು. ಐ ಹ್ಯಾವ್ ಕಮ್ ಬ್ಯಾಕ್ ಟು ಟೇಕ್ ಮೈ ಪನಿಷ್ಮೆಂಟ್, ಪ್ಲೀಸ್ ಹ್ಯಾಂಗ್ ಮೀ. ಈಗ ನಾನು ಬಂದಿದ್ದೀನಲ್ಲ, ನನ್ನ ಪನಿಷ್ಮೆಂಟ್ ನನಗೇ ಕೊಡಿ, ಪ್ಲೀಸ್ ಹ್ಯಾಂಗ್ ಮೀ, ಪ್ಲೀಸ್ ಡೋಂಟ್ ಹ್ಯಾಂಗ್ ಮೈ ಫ್ರೆಂಡ್ ದಮನ್, ಪ್ಲೀಸ್ ಹ್ಯಾಂಗ್ ಮೀ ಅಂತ ಹೇಳಿ ಪೀಥಿಯಾಸ್ ಕಿಂಗ್ ಡೈನೋಸಿಯಸ್ಗೆ ಹೇಳ್ತಾನೆ. ಓಕೆ, ಸಿ ಹಿಯರ್ Daman, no, please hang me. If he were to be late, then I would have been hanged. So I am to be punished. So Daman is telling that, no, please hang me. He were to be late, then I will have to be die now. So please hang me ಅಂತ ಹೇಳಿ ದಮನ್ ಇಲ್ಲಿ ಹೇಳ್ತಾ ಇರೋದು. ದಮನ್ ಏನು ಹೇಳ್ತಾ ಇದ್ದಾನೆ, ನೋ ಪ್ಲೀಸ್ ಹ್ಯಾಂಗ್ ಮೀ. ಪೀಥಿಯಾಸಿಗೆ ಬೇಡ, ನನಗೆ ಸಾಯಿಸ್ರಿ. ಅವ್ನು ಲೇಟಾಗಿ ಬಂದಿದ್ರೆ ನೀವು ನನಗೆ ಸಾಯಿಸ್ತಿದ್ರಲ್ವಾ, ನೀವು ನನಗೆ ಸಾಯಿಸ್ರಿ, ನನ್ನ ಫ್ರೆಂಡ್ ದಮನಿಗೆ, ನನ್ನ ಫ್ರೆಂಡ್ ಪೀಥಿಯಾಸಿಗೆ ಸಾಯಿಸಬೇಡಿ ಅಂತ ಹೇಳಿ ದಮನು ಕೂಡ ಸಾಯೋದಕ್ಕೆ ರೆಡಿ ಇದ್ದಾನೆ. ಸಿ ಹಿಯರ್ ಬೋತ್ ಆಫ್ ದೆಮ್ ಆರ್ಗ್ಯೂಡ್ ಫಾರ್ ಸಮ್ ಟೈಮ್ ಅಟ್ ಲಾಸ್ಟ್. ಸೊ ಇಬ್ಬರೂ ಕೂಡ ದಮನ್ ಆ್ಯಂಡ್ ಪೀಥಿಯಾಸ್ ಟ್ರೂ ಫ್ರೆಂಡ್ಸ್ ಇಬ್ಬರೂ ಕೂಡ ನನಗೆ ಸಾಯಿಸ್ರಿ, ಹ್ಯಾಂಗ್ ಮೀ ಅಂತ ಹೇಳಿ ಇದೇ ಥರ ವಾದ ಮಾಡ್ತಾ ಇರ್ತಾರೆ. ಓಕೆ, ಸೊ ಸ್ವಲ್ಪ ವಾದ ಮಾಡ್ತಾರೆ. ನೆಕ್ಸ್ಟ್ ಫೈನಲಿ ಕಿಂಗ್ ಹೇಳ್ತಾ ನೋಡಿ. ಸಿ, ಕಿಂಗ್ ಡೈನೋಸಿಯಸ್, ನೆವರ್ ಇನ್ ಮೈ ಲೈಫ್ ಹ್ಯಾವ್ ಐ ಸೀನ್ ಸಚ್ ಫ್ರೆಂಡ್ಶಿಪ್. both of you have kept your promises. I am happy to know that such friendship exists. I set you both free. So King Dionysius was telling that, never in my life I have seen such friendship. ನನ್ನ ಲೈಫಲ್ಲಿ ಯಾರು ಕಿಂಗ್ ಡೈನೋಸಿಯಸ್ ಅಂತ ಒಂದು ಕ್ರೂಯಲ್ ಮೈಂಡೆಡ್ ಕಿಂಗ್ ಅವನು, ಇಸ್ಂಟ್ ಅಂತ ಒಂದು ಬ್ಯಾಡ್ ಕಿಂಗ್ ಅವನು, ಅಷ್ಟು ಕ್ರೂರ. ಸೊ ಅಂಥ ಒಂದು ಕಿಂಗು ಈ ಥರ ಹೇಳಬೇಕು ಅಂದರೆ ಅವ್ರ ಫ್ರೆಂಡ್ಶಿಪ್ ಎಷ್ಟು ಸ್ಟ್ರಾಂಗ್ ಇರ್ಬೋದು ಅಲ್ವಾ. ಸೊ ಕಿಂಗ್ ಡೈನೋಸಿಯಸ್ ಏನು ಹೇಳ್ತಾನೆ, ಐ ಹ್ಯಾವ್ ನೆವರ್ ಸೀನ್ ಸಚ್ ಫ್ರೆಂಡ್ಶಿಪ್ ಇನ್ ಮೈ ಲೈಫ್. ನನ್ನ ಜೀವನದಲ್ಲೇ ಇಂಥ ಒಂದು ಟ್ರೂ ಫ್ರೆಂಡ್ಶಿಪ್ಪನ್ನು ಎಲ್ಲೂ ನೋಡಿಲ್ಲ. ಬೋತ್ ಆಫ್ ದೆಮ್ ಆರ್ ಕೆಪ್ಟ್ ದೇರ್ ಪ್ರಾಮಿಸಸ್. ಇಬ್ಬರೂ ಕೂಡ ನಿಮ್ಮ ಪ್ರಾಮಿಸಸನ್ನು ನೀವು ಇಟ್ಕೊಂಡಿದ್ದೀರ ಕೊನೆಯವರೆಗೂ, ಯಾರು ಕೂಡ ಪ್ರಾಮಿಸನ್ನು ಮುರಿದಿಲ್ಲ. ನೀನು ಕೂಡ ಕರೆಕ್ಟ್ ಟೈಮ್ ಬಂದು ಸೇವ್ ಮಾಡಿದೆ, ನೀನು ಕೂಡ ದಮನು ಕೂಡ ಸಾಯೋದಕ್ಕೆ ರೆಡಿ ಇದ್ದ, ಇಸ್ಂಟ್? ಸೊ ಇಂಥ ಒಂದು ಫ್ರೆಂಡ್ಶಿಪ್ ಎಲ್ಲೂ ಕೂಡ ನಾನು ನೋಡಿಲ್ಲ. ಇಬ್ಬರೂ ಕೂಡ ಪ್ರಾಮಿಸನ್ನು ಇಟ್ಟಿದ್ದೀರಾ. ಸೊ ಐ ಡಿಸೈಡೆಡ್ ಟು ಸೆಟ್ ಯು ಬೋತ್ ಫ್ರೀ. ನಾನು ಇಬ್ಬರಿಗೂ ಕೂಡ ಫ್ರೀ ಆಗಿಬಿಡ್ತೀನಿ, ಯಾರಿಗೂ ಸಾಯಿಸೋದಿಲ್ಲ ಅಂತ ಹೇಳಿ ಕಿಂಗ್ ಡೈನೋಸಿಯಸ್ ಅನೌನ್ಸ್ ಮಾಡ್ತಾನೆ. ನಾನು ಯಾರಿಗೂ ಪನಿಷ್ ಮಾಡೋದಿಲ್ಲ, ಇಂಥ ಒಂದು ಟ್ರೂ ಫ್ರೆಂಡ್ಶಿಪ್ ಯಾವಾಗಲೂ ಇರಲಿ ಅಂತ ಹೇಳಿ ಕಿಂಗ್ ಡೈನೋಸಿಯಸ್ ಇಬ್ಬರಿಗೂ ಕೂಡ ಫ್ರೀ ಬಿಡ್ತಾನೆ. ಸೊ ದಿ ಟ್ರೂ ಫ್ರೆಂಡ್ಶಿಪ್ ದಮನ್ ಆ್ಯಂಡ್ ಪೀಥಿಯಾಸ್ ಅವ್ರದ್ದಿಬ್ಬರು ಫ್ರೆಂಡ್ಶಿಪ್ ಎಷ್ಟು ಸ್ಟ್ರಾಂಗ್ ಇತ್ತು ಅಂತ ಹೇಳಿದರೆ, ಒಂದು ಕಿಂಗ್ ಡೈನೋಸಿಯಸ್ಸಿನ ಡಿಸಿಷನನ್ನೇ ಚೇಂಜ್ ಮಾಡುತ್ತೆ. ಯಾಕೆ ಅಂತ ಹೇಳಿದರೆ, ದಮನು ಕೂಡ ಸಾಯಕ್ಕೆ ರೆಡಿ ಇದ್ದ, ಪೀಥಿಯಾಸು ಕೂಡ ಸಾಯಕ್ಕೆ ರೆಡಿ ಇದ್ದ, ಇಸ್ಂಟ್ ಇಟ್? ಸೊ ಬೈ ಚಾನ್ಸ್ ಇಬ್ಬರು ನನಗೆ ಸಾಯಿಸ್ಬಿಡಿ ಅಂದಿದ್ರೆ ಕಿಂಗ್ ಡೈನೋಸಿಯಸ್ ಇಬ್ಬರಿಗೂ ಸಾಯಿಸ್ಬಿಡ್ತಿದ್ದ. ಬಟ್ ಇಲ್ಲೇನು ಹೇಳ್ತಿದ್ರು, ನನ್ನ ಫ್ರೆಂಡಿಗೆ ಬಿಡ್ರಿ, ನನಗೆ ಸಾಯಿಸ್ರಿ, ನನಗೆ ಪನಿಷ್ ಮಾಡಿರಿ, ಬಟ್ ನನ್ನ ಫ್ರೆಂಡ್ ಇರಬೇಕು ಅಂತ ಹೇಳಿ ಆ ಒಂದು ರಿಲೇಷನ್ಶಿಪ್ ನೋಡಿಬಿಟ್ಟು, ಟ್ರೂ ಫ್ರೆಂಡ್ಶಿಪ್ ನೋಡಿಬಿಟ್ಟು ಕಿಂಗ್ ಡೈನೋಸಿಯಸ್ ಇಬ್ಬರಿಗೂ ಫ್ರೀ ಮಾಡ್ತಾನೆ, ಇಸ್ಂಟ್ ಇಟ್? ಸೊ ಇಂಥ ಒಂದು ಟ್ರೂ ಫ್ರೆಂಡ್ಶಿಪ್ ದಮನ್ ಆ್ಯಂಡ್ ಪೀಥಿಯಾಸಿಂದು ಈ ಒಂದು ಸ್ಟೋರಿಯಲ್ಲಿ ನೀವು ನೋಡಿದ್ದೀರಾ. ಐ ಥಿಂಕ್ ಯು ಅಂಡರ್ಸ್ಟುಡ್ ದ ಸ್ಟೋರಿ. ಸೊ by listening the story, maybe you can answer some of the simple questions. So only one word answers you can maybe answer. Where did Daman and Pythias live?
Try to understand. Where did Daman and Pythias live? So Daman and Pythias lived in the city of Syracuse, is it? Yes. So who was the ruler of Syracuse? Who was the ruler of Syracuse? Syracuse announced it is the ruler, king. Who was the ruler of Syracuse? King Dionysius was the ruler of Syracuse. And next, these are all the big questions, so I'll give the notes separately. And let's go to the vocabulary, fill in the blanks with the words given in the box. So here, there are some fill in the blanks, okay, and we have to fill the answers. Take your pencil and you also write down the answer with me. ಸೊ ಇಂಥ ಒಂದು ಫ್ರೆಂಡ್ಶಿಪ್ಪನ್ನು ಡೆವಲಪ್ ಮಾಡ್ಕೊಳಕ್ಕೆ ನಾವು ಟ್ರೈ ಮಾಡಬೇಕಲ್ವಾ. ನಮ್ಮ ಫ್ರೆಂಡ್ಸನ್ನು ನಾವು ಯಾವಾಗಲೂ ಹೆಲ್ಪಿಗೋಸ್ಕರ ರೆಡಿ ಇರಬೇಕು, ಅವ್ರಿಗೆ ಅರ್ಥ ಮಾಡ್ಕೋಬೇಕು, ಅವ್ರ ಜೊತೆ ನಾವು ಕ್ಲೋಸ್ ಆಗಿರಬೇಕು. ಇಸ್ ಇಟ್? Okay, let's fill the answers now. So, the first one, fill in the blanks. Dionysius was an dash ruler. Dionysius was an dash ruler. So, Dionysius enta king avanu? He was evil-minded ruler, isn't it? So, the first one, the answer is evil-minded ruler. You also write down. And next one, Daman was to be dash until Pythias' return. See here, Daman was to be dash until Pythias' return. ದಮನ್ನಿಗೆ ಈ ಥರ ಏನು ಮಾಡಬೇಕು, ಪಿಥಿಯಾಸ್ ವಾಪಸ್ ಬರೋವರೆಗೂ he must be imprisoned. Imprisoned means ಅವನು ದಮನ್ನಿಂದ ಕಸ್ಟಡಿಯಲ್ಲೇ, ಕಿಂಗಿನ ಕಸ್ಟಡಿಯಲ್ಲೇ ಇರಬೇಕು, ಕಿಂಗಿನ ಹತ್ರನೇ ಉಳ್ಕೊಂಡಿರಬೇಕು. ಇಸ್ಂಟ್ ಇಟ್? ಅದಕ್ಕೆ ಇಂಪ್ರಿಸನ್ಡ್ ಅಂತ ಹೇಳಿ ಕರೀತಾರೆ. Write down the answer. And Pythias faced many dangers while he was returning and was dash. So Pythias ರಿಟರ್ನ್ ಆಗಬೇಕಾದ್ರೆ, ವಾಪಸ್ ಬರಬೇಕಾದ್ರೆ ಅವನು ತುಂಬ ಡೇಂಜರ್ಸನ್ನು ಫೇಸ್ ಮಾಡ್ತಾನೆ, ತುಂಬ ಕಷ್ಟವನ್ನು ಫೇಸ್ ಮಾಡ್ತಾನೆ ದಾರಿಯಲ್ಲಿ. ಓಕೆ, ಸೊ ಯಾಕೆ ಏನಾಗುತ್ತೆ, ಫೇಸಸ್ ಮೀನ್ಸ್ ಡೇಂಜರ್ಸನ್ನು ಫೇಸ್ ಮಾಡಬೇಕಾದ್ರೆ ಏನಾಗುತ್ತೆ, ಅವನಿಗೆ ವಾಪಸ್ ಬರೋದ್ರಲ್ಲಿ ಲೇಟ್ ಆಗುತ್ತಲ್ವಾ, ಇಸ್ಂಟ್ ಇಟ್? ಸೊ ಹಿ ವಾಸ್ ರಿಟರ್ನಿಂಗ್ ಆ್ಯಂಡ್ ಹಿ ವಾಸ್ ಡಿಲೇಡ್ ಅಂದರೆ ಲೇಟ್. So write down the answers. Next, Daman was sure that his friend would never dash. So Daman was sure that his friend Pythias will never break his words. So Pythias promise ಮಾಡಿದಾನೆ ಅಂತ ಹೇಳಿ, ಏನು ಪ್ರಾಮಿಸ್? ನಾನು ವಾಪಸ್ ಬರ್ತೀನಿ ಅಂತ ಹೇಳಿ. ಸೊ ದಮನಿಗೆ ಗ್ಯಾರಂಟಿ ಇತ್ತಲ್ವಾ, ನನ್ನ ಫ್ರೆಂಡ್ ವಾಪಸ್ ಬರ್ತಾನೆ ಅಂತ. ಇಸ್ಂಟ್? ದಮನ್ ಪಿಥಿಯಾಸ್ ಹೇಳಿರೋ ಮಾತು ಫುಲ್ಫಿಲ್ ಮಾಡ್ತಾನೆ ಅಂತ ದಮನಿಗೆ ಗ್ಯಾರಂಟಿ ಇತ್ತು, isn't it? So the answer is break his words. So Daman was sure that his friend would never break his words. Next, Pythias and Daman kept their dash. Pythias and Daman kept their dash. Ibru kuda promises anna kept their promises, isn't it? Fill the answers, and there are some true or false. So statement whether the following statements are true or false. Write P for correct and F for incorrect sentences in the space provided. Correct and reread the incorrect sentence. So here, true or false, there are some statements, there are some sentences. You have to say whether it is true or false.
ಇದೆ ದಮನ್ ಅಂಡ್ ಪಿಥಿಯಾಸಿನ್ ಸ್ಟೋರಿ ಮೇಲೆ ಟ್ರೂ ಆರ್ ಫಾಲ್ಸ್ ಇದೆ ನೋಡೋಣ, ಅದು ನೀವು ಆನ್ಸರ್ ಮಾಡ್ತೀರಾ ಇಲ್ಲ ಅಂತ ಹೇಳಿ. ಸಿಹಿಯ ದಮನ್ ಅಂಡ್ ಪಿಥಿಯಾಸ್ ವರ್ ಲವರ್ಸ್ ಆಫ್ ಟ್ರೂತ್. ದಮನ್ ಅಂಡ್ ಪಿಥಿಯಾಸ್ ವರ್ ಲವರ್ಸ್ ಆಫ್ ಟ್ರೂತ್. ಸೊ ಇಸ್ ಇಟ್ ಟ್ರೂ ಆರ್ ಫಾಲ್ಸ್? ಎಸ್, ಇಟ್ ಈಸ್ ಟ್ರೂ, ಇಸ್ ಇಟ್? ಸೊ ಇಬ್ರು ಲವರ್ಸ್ ಆಫ್ ಟ್ರೂತ್ ಅಲ್ವಾ, ಇಬ್ರು ಕೂಡ ಸತ್ಯವನ್ನೇ ಹೇಳೋರಲ್ವಾ. ಸೊ ದ ಸ್ಟೇಟ್ಮೆಂಟ್ ಈಸ್ ಟ್ರೂ. Next, Dionysius was a kind ruler. Dionysius, kind means helpful, caring. So the question is, Dionysius was a kind ruler. Is it true or false? Dionysius kind ruler ಇಲ್ಲ ಅಲ್ವಾ, ಕ್ರೂಯಲ್ ಅಲ್ವಾ ಅವನು. ಕೈಂಡ್ ಅಂದರೆ ಕೇರಿಂಗು, ಅವ್ನು ಕೇರ್ ಮಾಡ್ತಾನ? ನೋ. ಸೊ ದ ಆನ್ಸರ್ ಈಸ್ ಫಾಲ್ಸ್. ನೆಕ್ಸ್ಟ್, third one, Daman wanted to settle his family affairs before he died. So the question is, Daman, try to understand the character name here. Sentence na nodokina munche yaru helta idare adu nodi. Daman wanted to settle his family affairs before he died. So ಇಲ್ಲಿ Daman ತಲ ಫ್ಯಾಮಿಲಿಗೆ ಮೀಟ್ ಮಾಡಕ್ಕೆ ಹೋಗ್ತಾನ, ಇನ್ ಪಿಥಿಯಾಸ್ ಹೋಗ್ತಾನ? ಪಿಥಿಯಾಸ್ ಅಲ್ವಾ. ಸೊ ದ ಆನ್ಸರ್ ಇಸ್ ಫಾಲ್ಸ್. ಇವು Daman ಅಂತ ಕೊಟ್ಟಿದ್ದಾರೆ ಕ್ವಶನ್ ಅಲ್ಲಿ, actually ಪಿಥಿಯಾಸ್ ಹೋಗೋದು ಅಲ್ವಾ. ಸೊ ದ ಸ್ಟೇಟ್ಮೆಂಟ್ ಈಸ್ ಫಾಲ್ಸ್. ಆ್ಯಂಡ್ ದ ಕಿಂಗ್ ವಾಸ್ ಶೋರ್ ದ್ಯಾಟ್ ಪಿಥಿಯಾಸ್ ವುಡ್ ರಿಟರ್ನ್. ದ ಕಿಂಗ್ ವಾಸ್ ಶೋರ್ ದ್ಯಾಟ್ ಪಿಥಿಯಾಸ್ ವುಡ್ ರಿಟರ್ನ್. ಕಿಂಗಿಗೆ ಗ್ಯಾರಂಟಿ ಇತ್ತ ಪಿಥಿಯಾಸ್ ಬರ್ತಾನೆ ಅಂತ? ಗ್ಯಾರಂಟಿ ಇದ್ದಿದೆಯಾ ಅಲ್ವಾ. ಸೊ ದ ಸ್ಟೇಟ್ಮೆಂಟ್ ಈಸ್ ಫಾಲ್ಸ್. ಸೊ ಕಿಂಗಿಗೆ ಗೊತ್ತಿತ್ತು ಅವ್ನು ಬರಲ್ಲ ಅಂತ ಅಲ್ವಾ, ಬಟ್ ಇಲ್ಲಿ ಕೇಳ್ತಾ ಇದ್ದಾರೆ ಬರ್ತಿತ್ತ ಅಂತ, ಗ್ಯಾರಂಟಿ ಇತ್ತ ಅಂತ. ಸೊ ದ ಸ್ಟೇಟ್ಮೆಂಟ್ ಈಸ್ ಫಾಲ್ಸ್. And Daman was ready to die for his friend. Daman was ready to die for his friend. Yes, the statement is correct. He was ready to die for his friend. The statement is true. Next, Pythias reached in time to save his friend. So Pythias ವಾಪಸ್ ಬರ್ತಾನಲ್ವಾ ಅವನ ಫ್ರೆಂಡಿಗೆ ಸೇವ್ ಮಾಡೋದಕ್ಕೋಸ್ಕರ. Isn't the statement is true? He came back to save his friend. So all the statements are over, and come to the page number 19. There is a language exercise. Okay, let's move to the next main, page number 19, language exercise. Okay, headline is discuss in pairs and fill in the table with the things that you find in your house. One is done for you. So here there are given some box. Here there is one table, okay, and having some things name we have to write. ಕೆಲವೊಂದು ಥಿಂಗ್ಸ್ ನೇಮನ್ನು ನಾವು ಬರಿಬೇಕು. ಫಾರ್ ಎಕ್ಸಾಂಪಲ್ ಡ್ರಾಯಿಂಗ್ ರೂಮ್, ಕಿಚನ್, ಬಾತ್ರೂಮ್, ಬೆಡ್ರೂಮ್. ಸೊ ಡ್ರಾಯಿಂಗ್ ರೂಮಲ್ಲಿ ಯಾವ ಥಿಂಗ್ಸನ್ನು ನೋಡ್ತೀರಾ ಅಂತ ನಾವು ಆ ಒಂದು ಟೇಬಲಲ್ಲಿ ಫಿಲ್ ಮಾಡಬೇಕು. ಕಿಚನ್ ರೂಮಲ್ಲಿ, ಬಾತ್ರೂಮಲ್ಲಿ, ಬೆಡ್ರೂಮಲ್ಲಿ ಯಾವ ಥಿಂಗ್ಸನ್ನು ನೋಡ್ತೀವಿ ಅಂತ ನಾವು ಫಿಲ್ ಮಾಡಬೇಕು. ಓಕೆ, ಲೆಟ್ಸ್ ಫಿಲ್ ನಾವ್. ಡ್ರಾಯಿಂಗ್ ರೂಮ್ and kitchen and bathroom and bedroom so you can see the things. So there is a blank we have to fill. Write down chair and table. These are all the things you can see in these rooms. Okay, so write down chair here, table already they given, and sofa. So these things we can see in the drawing room. And kitchen room we can see stove and plate and glass. Okay, and what things you see in the bathroom? We can see brush
and toothpaste and soap. These things we see in the bathroom. And bedroom, you can see bed, pillow and cupboard. So these are all the things we see in the bedroom. So write down this. And in the same page there is another one main you have to do yourself. So write about yourself in complete sentence. So you have to fill your details in this. You have to mention your name, complete name with initials, and your father name you have to write by pencil, and your mother name you have to mention. Your date of birth also write down, and my birthplace where you have taken birth, write down that place name also, and mention the school name, Sri Siddhaganga School. So you have to complete this main yourself. So this is the last main in this lesson. So thank you for the class, dear children. See you in the next class with another chapter. Thank you. See you.